ಇನ್ನು ಬೆಂಗಳೂರಿನ ನೈಸ್ ರಸ್ತೆ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಜನರನ್ನ ಆತಂಕಕ್ಕೆ ದೂಡಿದೆ. ಮಾಗಡಿ ಮುಖ್ಯ ರಸ್ತೆಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬ್ಯಾಡರಹಳ್ಳಿ ಭಾರತನಗರದಲ್ಲಿ ರಾತ್ರಿ ಚಿರತೆ ಓಡಾಡಿದೆ. ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನ್ ಕೂಡ ಇಟ್ಟಿದ್ದಾರೆ. ಭಾರತನಗರದ 2ನೇ ಹಂತದಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ ಇದು. ಕ್ಷಿಪ್ರ ಗಣಪತಿ ದೇಗುಲದ ಬಳಿ ಕಾಣಿಸಿಕೊಂಡಂತಹ ಚಿರತೆ ಇವತ್ತು ಬೆಳಿಗ್ಗೆ ರೋಡ್ ಕ್ರಾಸ್ ಮಾಡಿದೆ. ಸೊ ಅದು ಅಲ್ಲಿದ್ದಂಥ ಒಂದು ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಇದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುತ್ತಮುತ್ತ ಅರಣ್ಯ ಪ್ರದೇಶ ಇರುವ ರಸ್ತೆ ಇದು. ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದಾಗಿ ಅಲ್ಲಿನ ಸ್ಥಳೀಯರು ಕೂಡ ಆತಂಕಗೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಕಾಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇದು ನಾನೀಗ ಇರ್ತಕ್ಕಂಥದ್ದು ಏನು ಬ್ಯಾಡರಹಳ್ಳಿಯ ಭಾರತನಗರದಲ್ಲಿ ಇರ್ತಕ್ಕಂಥ ಒಂದು ಖಾಲಿ ನಿವೇಶನ ಇದು. ಸೊ ಈ ಭಾಗದಲ್ಲಿ ಬೆಳಿಗ್ಗೆ 3:45 ಸುಮಾರಿಗೆ ಚಿರತೆ ಏನಿದೆ ಈ ಒಂದು ಕಾಂಪೌಂಡ್ ಭಾಗದಿಂದ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಇದು ಆ ಒಂದು ಬೇಲಿಯನ್ನ BBMPಗೆ ಹಾಕಿರ್ತಕ್ಕಂಥ ಬೇಲಿಯನ್ನ ಹಾರಿ ಚಿರತೆ ಆ ಒಂದು ಪಾರ್ಕಿಗೆ ಒಳಗಡೆ ಹೋಗಿರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನು CCTVಯಲ್ಲಿ ಆ ವಿಜುವಲ್ಸ್ ಕೂಡ ಕ್ಯಾಪ್ಚರ್ ಆಗಿತ್ತು. ಬೆಳಿಗ್ಗಿನ ಜಾವ ಪ್ರದೀಪ್ ಅಂತಕ್ಕಂಥ IT ಉದ್ಯೋಗಿ ಏನು ಕೆಲಸಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಎದುರಾಗಿತ್ತು ಆ ಚಿರತೆ. ತಕ್ಷಣದಲ್ಲಿ ಇಲ್ಲಿರ್ತಕ್ಕಂಥ CCTVಗಳನ್ನು ಪರಿಶೀಲನೆ ನಡೆಸಿ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಾಗ CCTVಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರೋದು ಗೊತ್ತಾಗುತ್ತೆ. ನಂತರ ಅರಣ್ಯ ಇಲಾಖೆಗೂ ಮಾಹಿತಿಯನ್ನ ತಿಳಿಸಿ ನಂತರದಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ. ಈ ಭಾಗದಲ್ಲಿ ಪಟಾಕಿಗಳನ್ನೆಲ್ಲ ಸಿಡಿಸಿ ಚಿರತೆ ಏನಾದರೂ ಇದ್ರೆ ಓಡಬಹುದು ಅಥವಾ ಕಣ್ಣಿಗೆ ಕಾಣಿಸಬಹುದು ಅಂತೇಳಿ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಚಿರತೆ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಪ್ರಯತ್ನವನ್ನ ಪಟ್ಟು ಇದುವರೆಗೂ ಕೂಡ ಹುಡುಕಾಟವನ್ನು ನಡೆಸಿದ್ರೆ ಚಿರತೆ ಕಾಣಿಸ್ಕೊಂಡಿಲ್ಲ. ತುರಹಳ್ಳಿ ಫಾರೆಸ್ಟ್ ಏನಿದೆ ಫಾರೆಸ್ಟ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಆಗಿರೋದ್ರಿಂದಾಗಿ ಆ ಭಾಗದಿಂದ ಚಿರತೆ ಬಂದಿರಬಹುದು ಅಂತೇಳಿ ಒಂದು ಊಹೆಯನ್ನು ಮಾಡ್ಕೊಳ್ಬಹುದಾಗಿದೆ. ಈ ಹಿಂದೆ ಕೂಡ ಚಿರತೆಯ ಓಡಾಟ ಕೂಡ ಪತ್ತೆ ಆಗಿತ್ತು ಅಂತೇಳಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಹಸುಗಳ ಮೇಲೂ ಕೂಡ ದಾಳಿ ಮಾಡಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ಚಿರತೆ ಕಾಣಿಸ್ಕೊಂಡಿರಲಿಲ್ಲ. ಮತ್ತು ಈ ಏರಿಯಾದಲ್ಲಿ ಸ್ಕೂಲ್ಗಳು ಜಾಸ್ತಿ ಇದ್ದು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಸೊ ದಿನನಿತ್ಯ ಓಡಾಡೋದಕ್ಕೆ ಕೂಡ ಈಗ ಭಯದ ವಾತಾವರಣ ಈ ಒಂದು ಬ್ಯಾಡರಹಳ್ಳಿ ಸಮೀಪದ ಭಾರತನಗರದಲ್ಲಿ ಉಂಟಾಗಿರುವಂಥದ್ದು. ಇವತ್ತು ರಾತ್ರಿ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಪಟಾಕಿಗಳನ್ನು ಸಿಡಿಸುವಂಥದ್ದು ಮತ್ತು ಈಗಾಗಲೇ ಬೋನನ್ನು ಕೂಡ ಇಲ್ಲೇ ತಂದು ಇಟ್ಕೊಂಡಿರುವಂಥದ್ದು. ಎಲ್ಲಾದರೂ ಒಂದು ವೇಳೆ ಚಿರತೆ ಪ್ರತ್ಯಕ್ಷವಾದರೆ ಅದಕ್ಕೆ ಡಾಟ್ ಮಾಡಿ ನಂತರದಲ್ಲಿ ಅದನ್ನ ಸೆರೆ ಹಿಡಿಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಂತಹ ಈ ಒಂದು ಚಿರತೆ ಸ್ಥಳೀಯರಲ್ಲಿ ಆತಂಕವನ್ನ ಈಗ ಸೃಷ್ಟಿ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ವಿಕಾಸ್ TV9 ಬೆಂಗಳೂರು.